ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಸಿಗೆಗಾಲಕ್ಕೆ ಮಡಿಕೆ ನೀರೇ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ಮಡಿಕೆ ಇತ್ತು, ಬಟ್ ಅದು ನೀರು ಲೀಕ್ ಆಗ್ತಿತ್ತು ಅಂದ್ಬಿಟ್ಟು ಮೇಲಿಡಿಸಿದ್ದೆ. ನೋಡೋಣ ಒಂದ್ಸಲ ಟ್ರೈ ಮಾಡಿ. ಈ ಫೆವಿಕ್ವಿಕ್ ಬರುತ್ತಲ್ಲ, ಅದನ್ನು ಅದ್ರ ಸುತ್ತ ಏನಾದರೂ ಪೇಸ್ಟ್ ಮಾಡಿದ್ರೆ ಆ ಟ್ಯಾಪ್ ಬರುತ್ತಲ್ಲ ಆ ಸೈಡು ಮೇ ಬಿ ಏನಾದರೂ ಅದು ಟ್ಯಾಪ್ ಹತ್ರ ಫೆವಿಕ್ವಿಕ್ ಹಾಕಿದ್ದಕ್ಕೆ ನೀರೆಲ್ಲ ಅಷ್ಟೇ ಲೀಕೇಜ್ ಆಗೋದೆಲ್ಲ ಕಂಪ್ಲೀಟು ಸ್ಟಾಪ್ ಆಗಿಬಿಟ್ಟು ಈಗ ಚೆನ್ನಾಗಿ ಅದರಲ್ಲೆಲ್ಲ ನಾವೇನು ಒಳಗಡೆ ಎಲ್ಲ ನೀರು ಹಾಕ್ತೀವಿ, ಏನು ಲೀಕೇಜ್ ಏನೂ ಆಗ್ತಾಯಿಲ್ಲ. ಹೆಂಗಿದ್ರು ಅದೊಂದು ಯೂಸ್ಫುಲ್ ಆಯ್ತಲ್ಲಪ್ಪ ಅಂದ್ಬಿಟ್ಟು ಸದ್ಯಕ್ಕೆ ಈಗ ಮಡಿಕೆ ನೀರನ್ನೇ ಕುಡಿತಿದ್ದೀವಿ. ನಿಜವಾಗ್ಲೂ ಮಡಿಕೆ ನೀರು ತುಂಬಾ ಚೆನ್ನಾಗಿರುತ್ತೆ ಮಾತ್ರ, ಯಾಕಂದರೆ ಆ ಮಣ್ಣಿನ ಘಮ ಘಮ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಅಂಥದ್ದು ಪೊಟ್ಯಾಟೊ ರೈಸು. ನಾನು ಯಾವ ರೀತಿ ಮಾಡ್ತೀನಿ ಅಂತ ಇದೊಂದು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಇದಕ್ಕೆ ಮೊದಲನೇದಾಗಿ 2 ಆಲೂಗಡ್ಡೆನ ತೊಳೆದಿಟ್ಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ. 1 ಈರುಳ್ಳಿ, ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, 7ರಿಂದ 8 ಹಸಿಮೆಣ್ಸಿಕಾಯಿ ಮತ್ತು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಹಾಗೆ ಟೇಸ್ಟಿಗೆ ನಾನು ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ, ಒಂದು 1/2 ಸ್ಪೂನಷ್ಟು ಆ್ಯಡ್ ಮಾಡ್ತೀನಿ. ಇಷ್ಟೇ ಇಂಗ್ರೀಡಿಯೆಂಟು, ತುಂಬ ಬೇಗನೂ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಮಕ್ಕಳಿಗೆಲ್ಲ ನಾವು ಏನಾದರೂ ಟಿಫನ್ ರೆಡಿ ಮಾಡ್ತೀವಿ ಅಂದರೆ ಇದನ್ನು ಕೂಡ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ನಾನು ಮೊದಲನೇದಾಗಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 6-7 ಸ್ಪೂನಷ್ಟು. ಎಣ್ಣೆ ಕಾಯ್ದ ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಹಾಕ್ಕೊಬೇಕು. ಅದೊಂದು 2-3 ನಿಮಿಷ ಇದರಲ್ಲೇ ಬಾಡಿಸ್ಕೊಂಡ್ರೆ ಸಾಕು. ಆಮೇಲೆ ಏನಿದೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ ನಾನು, ಯಾಕಂದರೆ ಒಂದು 3ರಿಂದ 4 ಜನಕ್ಕೆ ಸಾಕು ಇಷ್ಟು ಇಂಗ್ರೀಡಿಯೆಂಟ್ ಹಾಕಿ ಮಾಡಿದ್ರೆ. ಈಗ 1 ಈರುಳ್ಳಿ ಏನಿತ್ತು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬ್ರೌನಿಷ್ ಕಲರ್ ಬರೋ ತನಕ ಎಣ್ಣೆನಲ್ಲೇ ರೋಸ್ಟ್ ಮಾಡಬೇಕು. ನಿಜವಾಗ್ಲೂ ಇದು ರೆಸಿಪಿ ಅಂತೂ ಮಾಡಿದ್ದೇ ಗೊತ್ತಾಗಲ್ಲ, ಬೇಗನೆ ಆಗಿಬಿಡುತ್ತೆ. ಸೇಮ್ ಈಗ ಚಿತ್ರಾನ್ನ ಎಲ್ಲ ಹೇಗೆ ಮಾಡ್ತೀವಿ ಆ ಥರನೇ ಇದು, ತುಂಬ ಟೈಮ್ ತೊಗೊಳ್ಳಲ್ಲ. ಈಗ ಏನು ನಾನು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 5ರಿಂದ 6 ನಿಮಿಷ ಸಾಕು. ಅದೇ ಎಣ್ಣೆ ಎಲ್ಲ ಬಿಡ್ತಾ ಬಂದುಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಮಾತ್ರ ಇದನ್ನು ಹಾಗೆ ಬಾಡಿಸ್ಕೊಂಡ್ಬಂದ್ಬಿಡ್ಬೇಕು. ಏನಂದರೆ ಕೆಳಗಡೆ ಎಲ್ಲ ಅದು ತಳ ಹಿಡಿದು ಬಿಡುತ್ತೆ, ಆಲೂಗೆಡ್ಡೆ ಅಲ್ವಾ, ಅದು ಸ್ವಲ್ಪ ಸ್ಮೂತ್ ಇರುತ್ತೆ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಅದನ್ನು ಬಾಡಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ಹಾಗೆ ಬಿಟ್ಬಿಟ್ರೆ ಸಾಕು. ಎಲ್ಲ ಆಲೂಗೆಡ್ಡೆ ಏನಿದೆ ಎಲ್ಲ ಬೆಂದ್ಕೊಬಿಡುತ್ತೆ. ಕ್ಯಾರೆಟ್ ರೈಸು ಅಷ್ಟೇ ಸೇಮ್ ಪ್ರೊಸೀಜರೇ ಮಾಡ್ಬೋದು. ಏನಂದರೆ ಆಲೂಗೆಡ್ಡೆ ಬದಲು ನಾವು ಕ್ಯಾರೆಟ್ನ ತುರಿನ ಇದಕ್ಕೆ ಹಾಕ್ಬಿಟ್ಟು ಮಾಡಿದ್ರೆ ಅದು ಕೂಡ ತುಂಬ ಸಿಂಪಲಾಗಿ ಬೇಗ ಆಗುತ್ತೆ. ಮಕ್ಳುಗಳು ಈಗ ಸಾಂಬಾರು ಪಲ್ಯ ಏನಾದರೂ ಮಾಡ್ತೀವಿ ಅಂದರೆ ಒಂದೊಂದು ಟೈಮ್ ತರಕಾರಿನೇ ತಿನ್ನೋದಿಲ್ಲ. ರೈಸ್ ಐಟಮ್ ಆದರೆ ಸ್ವಲ್ಪ ಇಷ್ಟಪಡ್ತಾರಲ್ಲ ಅಂದ್ಬಿಟ್ಟು ಸೇಮ್ ಒಗ್ಗರಣೆ ಥರನೇ ಹಾಕೋದು ಅಷ್ಟೇ. ಅದ್ರ ಬದಲು ಏನಾದರೂ ಕ್ಯಾರೆಟು ಅಥವಾ ಸಣ್ಣ ಸಣ್ಣಗೆ ಹೆಚ್ಕೊಂಡಿರೋ ಬೀನ್ಸು, ಆಲೂಗೆಡ್ಡೆ ಈ ಥರ ಮುಖಾಂತರ ಮಕ್ಕಳಿಗೆ ನಾವೇನಾದರೂ ಟಿಫನ್ ಮಾಡ್ತಾಯಿದ್ದೀವಿ ಅಂದರೆ ತರಕಾರಿನೆಲ್ಲ ಹಾಕ್ಬಿಟ್ಟು ನೀಟಾಗಿ ಒಗ್ಗರಣೆ ಎಲ್ಲ ಹಾಕಿ ಮಾಡಿಕೊಟ್ರೆ ಅಟ್ಲೀಸ್ಟ್ ಅವರೇನೋ ಚಿತ್ರಾನ್ನ ಥರನೋ ಏನೋ ಅಂದ್ಕೊಂಡು ತಿನ್ನೋ ಚಾನ್ಸಸ್ ಎಲ್ಲ ಇರುತ್ತೆ. ನಾನು ಹಾಗಾಗಿ ಪ್ರತಿ ಸಲ ಏನಾದರೂ ಟಿಫನ್ ಮಾಡ್ತಾಯಿದ್ದೀನಿ ಅಂದರೆ ಒಂದಷ್ಟು ತರಕಾರಿಗಳು ಸೇರಿಸ್ಬಿಟ್ಟೆ ಮಾಡೋದು. ಈಗ ನೀಟಾಗಿ ಆಲೂಗೆಡ್ಡೆ ಎಲ್ಲ ಬೆಂದಿದೆ. ಇವಾಗ ನಾನು ಅರಿಶಿನ ಪುಡಿ ಸ್ವಲ್ಪ ಹಾಗೆ 1/2 ಸ್ಪೂನಷ್ಟು ಗರಂ ಮಸಾಲೆ ಸೇರಿಸಿ ಒಂದು 2 ನಿಮಿಷ ಬಾಡಿಸಿದ್ರೆ ಇದೇನು ರೆಡಿಯಾಗಿದೆ. ಈಗ ಇದಕ್ಕೆ ಅನ್ನಕ್ಕೆ ನಾನು ಗೊಜ್ಜೇನು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ ರೆಡಿ ಆಯಿತು. ಟೇಸ್ಟು ಅಷ್ಟೇ ಸಿಂಪಲಾಗಿ ಚೆನ್ನಾಗಿರುತ್ತೆ. ತುಂಬ ಹೆವಿ ಮಸಾಲೆ ಅಂತಲೂ ಏನು ಅನಿಸಲ್ಲ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಏನಂದರೆ ಒಂದು 1/2 ಸ್ಪೂನಷ್ಟು ನಾವು ಗರಂ ಮಸಾಲೆ ಆ್ಯಡ್ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಒಂದು 1/2 ಸ್ಪೂನ್ ಮಾತ್ರ ಗರಂ ಮಸಾಲೆ ಹಾಕಿದ್ದೀನಿ ಅಷ್ಟೇ. ಅಮ್ಮಂದಿರಿಗೆಲ್ಲ ಅದೊಂದು ಟೆನ್ಷನ್. ಮಕ್ಳುಗಳು ಈಗಿನ ಮಕ್ಕಳಂತೂ ಹೇಳೋದೇ ಬೇಡ. ಈ ತರಕಾರಿ ಸೊಪ್ಪು ಅದೆಲ್ಲ ತಿನ್ನಬೇಕಂದ್ರೆ ಹಿಂದೆ ಮುಂದೆ ನೋಡೋದು ಜಾಸ್ತಿ. ಯಾವ ಥರ ಅಡುಗೆ ಮಾಡೋದಪ್ಪ ಅನ್ನೋದೇ ಒಂದು ತಲೆ ಕೆಟ್ಟೋಗ್ಬಿಡೋದು ಒಂದೊಂದು ಟೈಮಲ್ಲಿ. ಇನ್ನು ತಿಂಡಿ ಎಲ್ಲ ಆಯಿತು. ನೋಡಿ ನನ್ನ ಮಗ ಒಳಗಡೆ ಶೂ ರ್ಯಾಕಲ್ಲಿ ಹಾಕಿಡೋ ಅಂದರೆ ಆಚೆ ಇಟ್ಟಿದ್ದಾನೆ. ಅದು ಏನು ಕಚ್ಚಿದೋ ಏನೋ ಗೊತ್ತಿಲ್ಲ, ಮೇ ಬಿ ಅವನೇ ಸ್ಕ್ರ್ಯಾಚ್ ಮಾಡ್ಕೊಬಂದೋ ಇಲ್ಲಿ ಕಚ್ಚಿದೆಯೋ ಏನೋ ಗೊತ್ತಾಗ್ತಿಲ್ಲ. ಫುಲ್ ಶೂ ಎಲ್ಲ ಹಾಳಾಗಿಬಿಟ್ಟಿದೆ ಮುಂದೆ. ಇನ್ನು ಹೊಸದು ತಗೊಬರೋಣ ಅಂದರೆ ಜಸ್ಟ್ 1 ವೀಕ್ ಮಾತ್ರ ಇದೆ ಸ್ಕೂಲ್ ಅಷ್ಟೇ. ಅವನಿಗೆ ಮಂಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. 1 ವೀಕ್ ಸ್ಕೂಲ್ ಇರುತ್ತೆ, ಆಮೇಲೆ ಸದ್ಯಕ್ಕೆ 2 ಮಂತ್ಸ್ ಅಂತೂ ಸ್ಕೂಲ್ ಇರೋಲ್ಲ, ಬೇಸಿಗೆ ರಜೆ ಸ್ಟಾರ್ಟ್ ಆಗುತ್ತೆ. ಇನ್ನು ಬೇಸಿಗೆ ರಜೆ ಎಲ್ಲ ಕಳೆದ್ಮೇಲೆ ಆಮೇಲೆ ಬೇಕಾದರೆ ಮತ್ತೆ ಹೊಸ್ದಾಗಿ ಶೂ ಕೊಡ್ಸೋದಾಯಿತು ಅಂತ 1 ವೀಕಿಗೆ ಇದನ್ನೇ ಮ್ಯಾನೇಜ್ ಮಾಡೋದಾಯಿತು ಅಂದ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದೀನಿ. ಈಗೆಲ್ಲ ಗಲೀಜಾಗಿಬಿಟ್ಟಿದೆ ಶೂ ಎಲ್ಲ. ಸ್ವಲ್ಪ ಸರ್ಪಿನ ಪುಡಿ ಮತ್ತು ಶಾಂಪು ಹಾಕ್ಬಿಟ್ಟು ನಾನು ಜಸ್ಟ್ ಒಂದು 2-3 ಅವರ್ಸ್ ನೆನೆಸಿಟ್ಬಿಟ್ಟು ಆಮೇಲೆ ನೀಟಾಗೆಲ್ಲ ವಾಶ್ ಮಾಡಿ ಆಚೆ ಒಣಗಾಕಿ ಇಟ್ಬಿಟ್ರೆ ಶೂ ಕೂಡ ಕ್ಲೀನಾಗುತ್ತೆ. ವೈಟ್ ಶೂನೇ ನನ್ನ ಮಗ ಜಾಸ್ತಿ ಗಲೀಜು ಮಾಡ್ಕೊಂಬರೋದು, ಅದನ್ನು ಉಜ್ಜೋದ್ರಲ್ಲೇ ಅರ್ಧ ಕೆಲಸ ಆಗಿಬಿಡುತ್ತೆ.
ಇನ್ನು ಬೆಡ್ಶೀಟ್ಸ್ ಎಲ್ಲ ಪಾಪುದು ಸುಮಾರು ದಿವಸದಿಂದ ವಾಶ್ ಮಾಡೇ ಇರಲಿಲ್ಲ, ಹಾಗೆ ಇಟ್ಬಿಟ್ಟಿದೆ. ಪಾಪುಗೇನು ನಾನೇನು ತಲೆದಿಂಬೇನು ಯೂಸ್ ಮಾಡಲ್ಲ. ಈ ಥರ ಬೆಡ್ಶೀಟ್ನೇ ಒಂದು 4-5 ಮಡಿಕೆನಲ್ಲಿ ಮಡಿಚ್ಬಿಟ್ಟು ಮಲಗಿಸ್ಬಿಡ್ತೀನಿ, ಎತ್ತರ ದಿಂಬೆಲ್ಲ ಕೊಡಬಾರ್ದಲ್ವ ಅಂದ್ಬಿಟ್ಟು. ಇನ್ನು ಅವಳದು ಮಾತ್ರ ಸಪ್ರೇಟಾಗಿ ಏನೇನೋ 2-3 ಬೆಡ್ಶೀಟ್ಸು ಮತ್ತು ಹಾಸೋದಕ್ಕೆಲ್ಲ ಜಮ್ಕ ಇದ್ವು, ಅದನ್ನೆಲ್ಲ ಸಪ್ರೇಟಾಗಿ ಹಾಕ್ಬಿಟ್ಟು ವಾಶ್ ಮಾಡೋಣ ಅಂತೆಲ್ಲ ಎತ್ತಿಡ್ತಾಯಿದ್ದೀನಿ. ಅದರ ಜೊತೆಗೆ ಟವಲ್ ಕೂಡ ಇನ್ನೂ ವಾಶ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಟವಲ್ನೆಲ್ಲ ಅಷ್ಟೇ ಎತ್ತಿಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ ನಾನು ಈ ಮಳೆ ಬರುತ್ತೆ ಅನ್ನೋ ಐಡಿಯಾನೇ ಇರಲಿಲ್ಲ ನಿಜವಾಗ್ಲೂ. ನೆನ್ನೆಯಿಂದ ಅಂತೂ ಮಳೆ ಹಿಡ್ಕೊಂಡ್ಬಿಟ್ಟಿದೆ. ನೆನ್ನೆ ತುಂಬ ಜಾಸ್ತಿ ಮಳೆ ಬಂತು, ಇಲ್ಲೆಲ್ಲ ಗಾಳಿಯೆಲ್ಲ ಜಾಸ್ತಿ ಬಂದು ಮಳೆನೂ ಜಾಸ್ತಿನೇ ಬರ್ತಾಯಿತ್ತು. ಬಟ್ ಇವತ್ತೇನು ಮಳೆ ಇಲ್ಲ, ಆದರೆ ಮೋಡ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ ಬಿಸಿಲು ಕೂಡ ತುಂಬ ಕಡಿಮೆನೇ ಇದೆ. ನಂಗೆ ಗೊತ್ತಿಲ್ಲದೆ ಎಲ್ಲ ತೆಗೆದಿಟ್ಬಿಟ್ಟೆ, ನೋಡಿದ್ರೆ ಸಂಜೆ ಮೇಲೆ ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ಇನ್ನು ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಒಂದೊಂದು ಕೆಲಸ ಮಾಡ್ಕೊಂಡು ಬರ್ತಾ ಇರ್ತೀವಿ, ಒಂದೊಂದು ಕೆಲಸ ಅಂತೂ ಹುಡಿಕೊಂಡು ಬರ್ತಾ ಇರುತ್ತೆ ಮನೆಯಲ್ಲಂತೂ. ನಾನ್ ಸ್ಟಾಪ್ ಕೆಲಸಗಳೇ ಬಿಡಿ, ಒಂದು ಬಿಟ್ಟರೆ ಒಂದು ಸ್ಟಾರ್ಟ್ ಆಗ್ತಾನೇ ಇರುತ್ತೆ. ಇನ್ನು ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೋಬೋದು ಅಂತ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಬೆಡ್ಶೀಟೆಲ್ಲ ಸ್ಮೆಲ್ ಬರುತ್ತೇನೋ ಅಂತ ಅದೊಂದು ಬೇರೆ ತಲೆನೋವು. ಬಿಸಿಲು ಚೆನ್ನಾಗಿದ್ದರೆ ಬೆಡ್ಶೀಟಾಗಲಿ ಟವಲೆಲ್ಲಾಗಲಿ ನೀಟಾಗಿ ಒಣಗಿಬಿಡುತ್ತೆ, ಸ್ವಲ್ಪ ಮಂದ ಇರುತ್ತಲ್ವ. ನನಗೆ ಗೊತ್ತಿಲ್ಲದಲೇ ನಾನು 2-3 ಡೇಸ್ ಬ್ಯಾಕೆ ವಾಶ್ ಮಾಡಿ ಇಟ್ಟಿದ್ರೆ ಚೆನ್ನಾಗಿರೋದು. ಅದು ಬೇರೆ ಇಲ್ಲಿ 4-5 ಡೇಸಿಂದ ಮೋಡ ಆಗ್ತಾನೆ ಇರ್ತಲ್ವ, ಸಂಜೆ ಹೊತ್ತು ಮಳೆ ಬರೋ ಡೌಟು ಅಂದ್ಕೊಂಡೆ ಹಾಕಿದ್ದೆ. ಅದು ನೋಡಿದ್ರೆ ಕರೆಕ್ಟಾಗಿ ನೆನ್ನೆನೇ ಸ್ಟಾರ್ಟ್ ಆಯಿತು. ಇನ್ನು ಮನೆ ಕ್ಲೀನೆಲ್ಲ ಆಗಿ ಕಸ ಎಲ್ಲ ಗುಡಿಸಿ ಸೋಫಾ ಕವರ್ ಹೇಗಿದ್ರು ಚೇಂಜ್ ಮಾಡಬೇಕಿತ್ತು, ಎಲ್ಲ ಚೇಂಜ್ ಮಾಡಿ ಇಟ್ಬಿಟ್ಟಿದ್ದೀನಿ. ನಮ್ಮಲ್ಲಿ ಏನಂದರೂ ಒಂದು 2 ದಿನ ಸಾಕ್ಬಿಡಿ, ಅದು 2 ದಿನದ ಮೇಲಂತೂ ಸೋಫಾ ಕವರ್ ನೀಟಾಗೇ ಇರೋದಿಲ್ಲ. ಪಾಪು ಹೋಗಿ ಬಂದು ಮಾಡೋದು, ಅದ್ರ ಮೇಲೆ ನೀರು ಚೆಲ್ಲೋದು, ಏನಾದರೂ ಗಲೀಜು ಮಾಡೋದು ಮಾಡ್ತಾನೇ ಇರುತ್ತೆ. ಆವಾಗ ನಾನು ಚೇಂಜ್ ಮಾಡಿ ವಾಶ್ ಮಾಡೆಲ್ಲ ಹಾಕ್ತಾ ಇರಬೇಕು. ಇನ್ನು 1 ವೀಕ್ ಅಷ್ಟೇ ಸ್ಕೂಲ್ ಇರೋದು ಮಗನಿಗೆ. ಮುಗಿದ ಮೇಲಂತೂ 2 ಮಂತ್ಸ್ ರಜಾ ಇದ್ದೇ ಇರುತ್ತೆ. ಈಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದಾಗಿತ್ತು, ಮನೇಲಿರ್ತಾರೆ ಅಂದರೆ ಇನ್ನೂ ಜಾಸ್ತಿ ತಲಾಟೆಗಳು. ಮನೇಲಿದ್ದರೆ ಓಕೆ, ನನ್ನ ಮಗ ಏನು ಮಾಡ್ತಾನೆ ಅಂದರೆ ಸಂದು ಆಚೆ ಹೋಗೋದು ಬರೋದು ಅದೇ ಆಗಿಬಿಡುತ್ತೆ ಅವನದಂತೂ. ಮನೇಲೇ ಸರಿಯಾಗಿರಲ್ಲ. ಪಾಪು ನೋಡಿ, ಅವಳು ಒಂದು ಸ್ಲೇಟ್ ತರಿಸ್ಕೊಂಡ್ಬಿಟ್ಟಿದ್ದಾಳೆ, ನಾನು ABCD ಬರಿತೀನಿ ಅಂತ. ಅದೆಲ್ಲ ಆಚೆ ಹೋದಾಗ ಸ್ಲೇಟ್ ನೋಡಿಬಿಟ್ಟು ಅವಳೇ ತೋರಿಸ್ತಾ ಇದ್ಲು AB ಅಂತ. ಕೊಟ್ಟರೆ ಏನು ಮಾಡ್ತಾಳೆ, ಎಲ್ಲ ಗಿಚ್ಚಿ ಎಲ್ಲ ಒರೆಸಿಡೋದು. ಹೆಂಗೋ ಗೋಡೆಗಳ ಬದಲು ಅಟ್ಲೀಸ್ಟ್ ಇದ್ರ ಮೇಲೆ ಎಲ್ಲರೂ ಗೀಚಿ ಅಂದ್ಬಿಟ್ಟು ತಂದು ಕೊಟ್ಟಿದ್ದೀವಿ. ನಮ್ಮ ಮನೇಲೊಂದು ಪುಟ್ಟು ಇಲಿಮರಿ ಇದೆ. ಯಾವುದು ಇಲಿಮರಿ ಅಂದರೆ ನನ್ನ ಮಗಳೇ. ಆ ಪುಟ್ಟದಲ್ಲಿ ಬೆಳೆದ್ಬಿಟ್ಟಿದೆ ಅಲ್ವಾ, ಏನು ಮಾಡಿಬಿಡ್ತಾಳೆ ಅಂದರೆ ನೋಡಿ, ಆ ಬುಕ್ಕು ಅವಳಿಗಂತಲೇ ತಗೊಬಂದಿದ್ದು ಪುಟಾಣಿದು. ಏನಾದರೂ ಬರ್ಡ್ಸು ಅನಿಮಲ್ಸ್ ಏನಾದರೂ ನೋಡ್ತಾಳೆ, ಅಟ್ಲೀಸ್ಟು ಅದನ್ನು ನೋಡಿಬಿಟ್ಟು ಅದು ಹೆಸ್ರು ಹೇಳೋಕ್ಕಾದ್ರೂ ಟ್ರೈ ಮಾಡ್ತಾಳೆ ಅಂದ್ಬಿಟ್ಟು ತಂದಿಟ್ರೆ ಇಲಿಮರಿ ಕಚ್ಚಿದಂಗೆಲ್ಲ ನೋಡಿ ಮುಂದೆ ಇರೋ ಅಲ್ಲಲ್ಲೆಲ್ಲ ಕಚ್ಚಿ ಯಾವ ಥರ ಇಟ್ಬಿಟ್ಟಿದ್ದಾಳೆ. ಏನು ಮಾಡ್ತಾಳೆ ಅಂದರೆ ಬಾಯಿಗೆ ಕಚ್ಚೋದು, ಆಮೇಲೆ ಆ ಪೇಪರ್ ಬಂದ ತಕ್ಷಣ ಉಗಿಯೋದು, ಇದೇ ಮಾಡ್ತಾಳೆ. ಅದಕ್ಕೋಸ್ಕರ ಎಲ್ಲ ತೆಗೆದು ಬೇರೆ ಸೈಡೆಲ್ಲ ಎತ್ತಿಟ್ಬಿಡ್ಬೇಕು. ಇಲ್ಲಾಂದರೆ ಎಲ್ಲ ಕಚ್ಚಿ ಅರ್ಧ ಬಾಯಲ್ಲಾಗುತ್ತೆ, ಅರ್ಧ ಆಚೆ ಬಿಸಾಕ್ಬಿಡ್ತಾಳೆ ಪೇಪರ್ನೆಲ್ಲ. ಚಿನ್ನಿಮ್ಮ, ಏನಿದು ಕೆಲಸ? ಏನಿದೆಲ್ಲ ಕಿತ್ತಾಕಿರೋದು ನೀನು? ಹಾಂ, ನೋಡು ಎಲ್ಲ ಕಿತ್ತಾಕಿದ್ಯಾ? ಬರೀಮಾ, ಈಗ ಮಾಡೋದು ನೀನು? ಹಾಂ, ಏನು ಮಾಡಿರೋದು ನೀನು? ಕೊಡಿಲಿ, ಕೊಡು. ಅದೆಲ್ಲ ಕಿತ್ತಾಕಿದ್ಯಲ್ವಾ? ಅದೆಲ್ಲ ಕಿತ್ತಾಕಿದ್ಯಾ ನೋಡು. ಬೇಡ ಅದು, ಅಯ್ಯೋ ಬೇಡ, ಟಚ್ ಮಾಡಬಾರ್ದು. ಅಯ್ಯೋ ಪಾಪ, ಅದು ಪಾಪಮ್ಮ, ಮುಟ್ಬಾರ್ದು. ಎಲ್ಲ ವಾಶ್ ಮಾಡೋ ಕೆಲಸ ಏನೇನಿತ್ತು ಎಲ್ಲ ಮುಗೀತು, ಎಲ್ಲ ಒಣಗಾಕಿ ಇಟ್ಬಿಟ್ಟಿದ್ದೀನಿ. ನಿನ್ನೆ ಏನಾಯ್ತಂದರೆ ಗಾಳಿ ಎಲ್ಲ ಜಾಸ್ತಿ ಇತ್ತಲ್ವ, ನಮ್ಮ ಮನೆಯ ಸುತ್ತ ಎಲ್ಲ ಮರಗಳು ಸ್ವಲ್ಪ ಜಾಸ್ತಿನೇ ಇದೆ. ಹೆವಿ ಗಾಳಿ ಬಂತು ಮಾತ್ರ ನಿನ್ನೆ ಅಂತೂ. ಅದು ಎಷ್ಟು ಡಸ್ಟೆಲ್ಲ ತುಂಬ್ಕೊಬಿಡ್ತೋ ಏನೋ ಗೊತ್ತಿಲ್ಲ, ಅಷ್ಟು ಗಾಳಿ ಅಂದರೆ ಗಾಳಿ. ಅದಲ್ದಲ್ಲೇ ಈ ಮರ ಇದೆ ಅಲ್ವ ನೋಡಿ, ಎಲೆಗಳೆಲ್ಲ ಉದುರುಬಿಟ್ಟು ಫುಲ್ಲು ಅದ್ರ ತುಂಬ ಹೂವು ಎಲ್ಲ ಬಿಟ್ಟಿದೆ. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದೇನಾಯಿತು ಅಂದರೆ ಆ ಗಾಳಿ ಬಂದಿದ್ದಕ್ಕೋಸ್ಕರ ಹೂವೆಲ್ಲ ಫುಲ್ಲು ಎಲ್ಲ ಉದುರಿ ರೋಡ್ ತುಂಬ ಎಲ್ಲ ಇತ್ತು.
ಇದು ಒಂದೇ ಮರ ಅಂತಲ್ಲ, ಮನೆ ಮುಂದೆ ಸುಮಾರು ಒಂದು 5-6 ಥರದ ಮರಗಳೆಲ್ಲ ಈ ಥರದ್ದೇ ಸುಮಾರಿದ್ದಾವೆ. ಎಲ್ಲದರಲ್ಲೂ ಅಷ್ಟೇ ಕಾಣಿಸ್ತಿದೆ ಅನಿಸುತ್ತೆ. ಅಲ್ಲೆಲ್ಲ ಹೂವು ಬಿಟ್ಬಿಟ್ಟಿದೆ, ಒಂಥರ ಪಿಂಕ್ ಕಲರು ಮತ್ತು ವೈಟ್ ಕಲರು. ಏನೇ ಹೇಳಿ ಒಟ್ಟಿನಲ್ಲಿ ಮನೆ ಮುಂದೆ ಈ ಥರ ಗ್ರೀನರಿ ಆಗಿರಬೇಕು. ಗಿಡ ಮರಗಳು ಇದೆಲ್ಲ ಅದು ನಮ್ಮ ಕಣ್ಣಿಗೆಲ್ಲ ಕಾಣಿಸ್ತಾ ಇದ್ದರೆ ಒಂಥರ ಮೈಂಡ್ ಫ್ರೆಶ್ನೆಸ್ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಗಿಡಗಳೆಲ್ಲ. ನೋಡಿ ಮರದಲ್ಲಂತೂ ಅದು ಹೂವು ನೋಡೋದೇ ಒಂಥರ ಚೆಂದ. ಬೆಳಗ್ಗೆ ಹೊತ್ತು ಅಷ್ಟೇ, ಸಂಜೆ ಹೊತ್ತು ಅಷ್ಟೇ. ಅದು ಬೆಳಗ್ಗೆ ಇದ್ದಾಗಲೆಲ್ಲ ಫುಲ್ ಪಿಂಕ್ ಕಲರ್ ಇರುತ್ತೆ. ಅದ್ರ ಮೇಲೆ ಬಿಸಿಲು ಜಾಸ್ತಿ ಬಿದ್ದರೆ ಸಾಕು, ಸಂಜೆ ಆಯ್ತಾ ಒಂಥರ ವೈಟ್ ಕಲರ್ ಬರುತ್ತೆ. ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.